ರಾಕ್ಷಸ Z5ನಲ್ಲಿ ರಿಲೀಸ್ ಆಗ್ತಿರೋ ಒಂದು ವೆಬ್ ಸೀರೀಸ್. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಟ್ರೈಲರ್ನ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿರೋರು ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಟ್ರೈಲರ್ ನೋಡಿದಾಗ ನನಗೇನು ಅನ್ನಿಸ್ತು ಅನ್ನೋದನ್ನ ಹೇಳೋಣ, ಮ್ಯಾಟ್ರು ಮುಗಿಸ್ಬಿಡೋಣ. ಕಮಾನ್. ತರುಣ್ ಸುಧೀರ್ ಅವರ ಬ್ಯಾನರಲ್ಲಿ ಬರ್ತಾ ಇರೋವಂಥ ವೆಬ್ ಸೀರೀಸ್ ಇದು. ಈ ಹಿಂದೆ ಏಳುಮಲೆ ಅನ್ನೋ ಸಿನಿಮಾನ ಅವ್ರ ಬ್ಯಾನರಲ್ಲಿ ಪ್ರೊಡ್ಯೂಸ್ ಮಾಡಿದ್ರು. ಅದ್ರ ಹಿಂದೆ ಕಾಟೇರ ಅನ್ನೋ ಸಿನಿಮಾನ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿದ್ರು. ರಾಕ್ಷಸ ವೆಬ್ ಸೀರೀಸ್. ಈ ಸೀರೀಸ್ ನಡೆಯೋದು ಉತ್ತರ ಕರ್ನಾಟಕದಲ್ಲಿ, ಮತ್ತೆ ಉತ್ತರ ಕರ್ನಾಟಕದ ಮೊದಲ ವೆಬ್ ಸೀರೀಸ್ ಅನ್ನೋ ಹೆಗ್ಗಳಿಕೆ ಕೂಡ ರಾಕ್ಷಸ ವೆಬ್ ಸೀರೀಸ್ಗೆ ಬಂದಿದೆ. ಈ ವೆಬ್ ಸೀರೀಸ್ನಲ್ಲಿ ಸ್ಟಾರ್ ಕ್ಯಾಸ್ಟ್ ಅಂತ ಬರೋಕ್ಕೋದ್ರೆ ಇಲ್ಲೂ ಯಾರಿಗೂ ಏನು ಮೋಸ ಮಾಡಿಲ್ಲ ರೀ. ವಿಜಯ್ ರಾಘವೇಂದ್ರ ಅವರು, ಮಯೂರಿ, ಅಪ್ಪಣ್ಣ, ಅವಿನಾಶ್, ಜಹಾಂಗೀರ್, ಅಭಿಜಿತ್, ಸುಷ್ಮಿತಾ ಇಷ್ಟು ಜನ ಈ ವೆಬ್ ಸೀರೀಸಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವ್ರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ನಡೆಯೋ ಅಂಥ ಕೆಲವೊಂದು ಘಟನೆಗಳು, ಕೆಲವೊಂದು ಹಬ್ಬ ಆಚರಣೆ ಇದನ್ನೆಲ್ಲಾನು ಈ ವೆಬ್ ಸೀರೀಸ್ನಲ್ಲಿ ನಾವು ನೋಡ್ಬೋದು. ಅಂದಾಗೆ ವೆಬ್ ಸೀರೀಸ್ ಕಡೆ ಬರಕ್ಕೆ ಹೋದರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ಅಂತ ಕಾಣಿಸ್ತಾ ಇದೆ. ಬಿಕಾಸ್ ಟ್ರೈಲರ್ನಲ್ಲೇ ಯಾರೋ ಒಬ್ರು ಮಿಸ್ ಆಗಿದ್ದಾರೆ, ಪ್ಲಸ್ ಊರಲ್ಲಿ ಒಂದು ಮೊಸಳೆ ಬಂದಿದೆ. ಈ ಮೊಸಳೆ ಏನ್ ಮಾಡುತ್ತೆ ಊರಿಗೆ ಬಂದ ಮೇಲೆ ಅನ್ನೋದು ಕಾದು ನೋಡಬೇಕಾಗಿದೆ. ನಮ್ಮಲ್ಲಿ ಮೊಸಳೆನ ಯೂಸ್ ಮಾಡಿ ಒಂದು ಸಿನಿಮಾ ಬಂದಿತ್ತು. ಐ ಥಿಂಕ್ ಟೈಟಲ್ ಏನೋ ಮಳೆ ಬಂತು ಮಳೆ ಅಂತ ಅನ್ಸುತ್ತೆ. ಸೊ ಆ ಸಿನಿಮಾಗೂ ಈ ಸೀರೀಸ್ಗೂ ಏನು ಸಂಬಂಧ ಇಲ್ಲ, ಬಟ್ ಪ್ಯಾಲೆಟ್ ಪ್ಯಾಟ್ರನ್ ಒಂದೇ ಥರ ಇದೆ ಅಂತ ಅನ್ನಿಸ್ತಾ ಇದೆ. ಈ ಮೊಸಳೆ ಏನು ಮಾಡುತ್ತೆ, ಇಲ್ಲಿ ಕಾಣೆಯಾಗಿರೋರೆಲ್ಲರೂ ಶವ ಆಗಿ ಏನಾದರೂ ಸಿಗ್ತಾರ ಅಥವಾ ಮೊಸಳೆನೇ ಅವ್ರಿಗೆ ಏನಾದ್ರೂ ಆಹುತಿ ಆಗತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಅಂದಾಗೆ ವೆಬ್ ಸೀರೀಸ್ನ ಕ್ವಾಲಿಟಿ ವಿಚಾರಕ್ಕೆ ಬರೋಕ್ಕೆ ಹೋದರೆ ಇದು ಸೂಪರ್ ಆಗಿದೆ. ಸೀರೀಸ್ನ OTT ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಥಿಯೇಟರ್ ರಿಲೀಸ್ ಮಾಡಿದರೆ ನೋಡ್ಬೋದಾಯಿತು. ನನಗೆ ಪರ್ಸ್ನಲಿ ಸಿನಿಮಾಟೋಗ್ರಾಫರ್ ವಿವಾನ್ ಅವರ ವರ್ಕ್ ಇಷ್ಟ ಆಯಿತು. ಅದ್ರ ಜೊತೆಗೆ ಮ್ಯೂಸಿಕ್ ಮಿಥುನ್ ಅನ್ನೋರು ಮಾಡಿದ್ದಾರೆ. ತುಂಬ ಮಜಾ ಕೊಟ್ಟಿದ್ದು ಕಲರಿಸ್ಟ್ ಟಾಮ್ ಸಿ ಜೋಸ್ ಮತ್ತು VFX ಮಾಡಿರೋರು ಪಲಂಗ್ ಸ್ಟುಡಿಯೋ. ಇವೆರಡು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅಂದರೆ ಕಲರಿಸ್ಟ್ ಮತ್ತು VFX ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ವೆಬ್ ಸೀರೀಸ್ ನ ಕ್ವಾಲಿಟಿ ಇನ್ನೂ ಒಂದು ಮಟ್ಟಕ್ಕೆ ಜಾಸ್ತಿನೇ ತಗೊಂಡೋಗಿದೆ ಅಂತಾನೆ ಹೇಳ್ಬೋದು. ಅಂದಾಗೆ ಇದೇ ಫೆಬ್ರವರಿ 20ನೇ ತಾರೀಕು ವಿಜಯ್ ರಾಘವೇಂದ್ರ ಅವರ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಬಿನಾಯ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದೇ ದಿನಾನೇ ರಾಕ್ಷಸ ವೆಬ್ ಸೀರೀಸ್ Z5 ರಿಲೀಸ್ ಆಗ್ತಾ ಇದೆ. ಸೊ ವಿಜಯ್ ರಾಘವೇಂದ್ರ ಅಭಿಮಾನಿಗಳಿಗೆ ಎರಡೆರಡು ಧಮಾಕ. ಇದ್ರ ಜೊತೆಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ನೋಡೋರು ಪ್ಲಸ್ ಸಿನಿಮಾ ನೋಡೋರ್ಗು ಡಬಲ್ ಧಮಾಕ. ಬೆಳಗ್ಗೆ ಹೋಗಿ ಸಿನಿಮಾ ನೋಡ್ಕೊಂಬನ್ನಿ, ಸಂಜೆ ಬಂದು ವೆಬ್ ಸೀರೀಸ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದಾಗೆ ರಾಕ್ಷಸ ಟ್ರೈಲರ್ನ ಯಾರು ನೋಡಿಲ್ಲ, ಜಿ ಕನ್ನಡ ಅಥವಾ Z5 ಈ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗಿದೆ, ಸೋಷಿಯಲ್ ಮೀಡಿಯಾ ಪೇಜಲ್ಲೂ ರಿಲೀಸ್ ಆಗಿದೆ. ಹೋಗಿ ನೋಡಿ, ಹರಸಿ, ಹಂಚಿ, ವೆಬ್ ಸೀರೀಸ್ನ ಇನ್ನು ಬೆಳೆಸಿ ಅಂತ ಹೇಳೋಣ. ಅಂದಾಗೆ ಸಿನಿಮಾದ ಪ್ರೊಡ್ಯೂಸರ್ ವಿಚಾರಕ್ಕೆ ಬರೋಕೋರೆ ನಮ್ಮ ತರುಣ್ ಸುಧೀರ್ ಅವರು, ಡೈರೆಕ್ಟ್ ಮಾಡಿರೋದು ಸುಹಾನ್ ಪ್ರಸಾದ್. ಗೊತ್ತಲ್ಲ, ಮತ್ತಷ್ಟು ಕನ್ನಡ ಸಿನಿಮಾ ಮಾಹಿತಿಗಳಿಗಾಗಿ ಮತ್ತು ಬೇರೆ ಭಾಷೆ ಸಿನಿಮಾಗಳ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಬಾಯ್.